ಅದೇ ರೀತಿ ನಮ್ಮ ಲೈನ್ಮನ್ ಸ್ಟಾಫ್ಗೆ JLM, ALM, ಮಜ್ದೂರು ಇವರಿಗೆಲ್ಲ ನಾನು ಒಂದೇ ಒಂದು ಸಣ್ಣ ಕಿವಿ ಮಾತು ಟೆಂಪ್ರವರಿ ಹೊರತು ಇದ್ದಾರೆ ಸುಮಾರು ಜನ. ಅವ್ರ ಕಿವಿ ಮಾತಾಡೋದು ಇಷ್ಟೇ, ನಮ್ಮ ಸಂಸ್ಥೆಗೆ ನೀವೊಬ್ಬ ನೌಕರ ಅಷ್ಟೇ, ಬಟ್ ನಿಮ್ಮ ಕುಟುಂಬಕ್ಕೆ ನೀವೇ ಆಧಾರ ಸ್ತಂಭ, ನೀವೇ ಎಲ್ಲ ಆಗಿರ್ತೀರ. ಅದರಿಂದ ದಯವಿಟ್ಟು ನೀವು ಹೇಳೋದು ಭಾಳ ಸೇಫ್ಟಿಯಿಂದ ನೀವು ಕೆಲಸ ಮಾಡಬೇಕು. ಕಾಲಕ್ಕೆ ನಮ್ಮ ಮ್ಯಾನೇಜ್ಮೆಂಟು ಕೊಡೋ ಒಂದು ಸೇಫ್ಟಿ ಮೆಟೀರಿಯಲ್ನ ನೀಟಾಗಿ ಹಾಕ್ಕೊಂಡು ಸೇಫ್ಟಿ ನೀವು ಕೆಲಸ ಮಾಡಬೇಕು. ಯಾವುದೇ ಥರ ಅವಸರ ಆಗಲಿ ಅರ್ಜೆಂಟ್ ಆಗಲಿ ಯಾರು ಏನೇ ಹೇಳಿದ್ರು ಸಹ ಬೇಕು, ನಿಮ್ಮ ಸೇಫ್ಟಿ ನೀವು ನೋಡಿ ನಿಮ್ಮ ಮೂಲ ಮಂತ್ರ ಆಗಿರಬೇಕು ಅಂತ ನಾನು ಅದು ಭಾವಿಸ್ತೀನಿ. ಯಾಕಂತಂದರೆ ನಾನು ಸಹ ಈ ವಾಟ್ಸಪ್ ಗ್ರೂಪ್ಗಳಲ್ಲಿ ನೋಡ್ತಾ ಇರ್ತೀನಿ, ಅವ್ರಿಗೆ ಬರ್ತದೆ ಸಂಜೆ ಅವ್ರಿಗೆ ಶ್ರದ್ಧಾಂಜಲಿ ಕೊಡೋ ಒಂದು ಪರಿಸ್ಥಿತಿ ನಾನು ನೋಡಿದ್ದೀನಿ. ಎಷ್ಟು ಉದಾಹರಣೆಗಳು ನಾನು ನೋಡಿದ್ದೀನಿ. ಅದಕ್ಕೆ ನನಗೆ ಭಾಳ ಬೇಜಾರಾಗ್ತದೆ. ದಯವಿಟ್ಟು ಅದನ್ನು ನೀವೆಲ್ಲ ಅರ್ಥ ಕೆಲಸ ಮಾಡ್ತೀರಾ ಅಂತ ಹೇಳ್ತಾ, ಅದೇ ರೀತಿ ಸಂಘಟನೆ ಅಂತ ಅಂದರೆ ನಾವು ನಮ್ಮ ವಿರೋಧಿಗಳು ಸಹ ನಾವು ಮಾಡೋ ಒಂದು ಒಳ್ಳೆ ಕೆಲಸ ಮೆಚ್ಚೋ ಅಂತ ಇರಬೇಕು ಅನ್ನೋದು ನನ್ನ ಒಂದು ಭಾವನೆ. ಯಾವುದೇ ಎಲೆಕ್ಷನ್ ಬರಲಿ ಅದು ಎಲೆಕ್ಷನ್ಗೆ ಅಷ್ಟೇ ಸೀಮಿತವಾಗಿರಬೇಕು. ಎಲೆಕ್ಷನ್ ಆದಮೇಲೆ ನಾವೆಲ್ಲರೂ ಒಂದೇ ಅಂತ ನಮ್ಮ ಕೆಲಸ, ನಮ್ಮ ಸಂಘ ಕೊಟ್ಟಿರೋ ಕೆಲಸ, ನಮ್ಮ ಸಂಸ್ಥೆ ಕೊಟ್ಟಿರೋ ಕೆಲಸ ಕಾಯವಾದ ನಾವು ಕೆಲಸ ಮಾಡಬೇಕು. ನಮ್ಮ ಸಂಸ್ಥೆಯ ಏಳಿಗೆಗಾಗಿ ನಾವೆಲ್ಲರೂ ದುಡಿಬೇಕು. ನಮ್ಮ ಸಂಸ್ಥೆಗೆ ಒಳ್ಳೆ ಕೀರ್ತಿ ತರೋ ಅಷ್ಟು ಕೆಲಸ ನಾವು ಮಾಡಬೇಕು ಅಂತ ನಾವು ಫಸ್ಟು ಅದನ್ನು ನಾವು ಅರ್ಥ ಮಾಡ್ಕೊಬೇಕು ಅಂತ ಹೇಳ್ತಾ, ಈ ಸಂಘಟನಾ ಸಭೆಗೆ ನಮ್ಮ ಲಕ್ಷ್ಮೀಪತಿ ಸಾಹೇಬ್ರ ಬಗ್ಗೆ ನಾವು ಒಂದೆರಡು ಮಾತಾಡಲೇಬೇಕು. ಯಾಕಂತಂದರೆ 10% ಕೆಲಸ ಮಾಡಿಬಿಟ್ಟು 90% ಪ್ರಚಾರ ಮಾಡೋದೇ ಜಾಸ್ತಿ. ಈಗ ಅವ್ರು 90% ಕೆಲಸ ಮಾಡಿಬಿಟ್ಟು 10% ಪ್ರಚಾರ ಯಾರು ಕೊಡಲ್ಲ. ಭಾಳ ಬೇಜಾರಾಗುತ್ತೆ ನಿಜವಾಗೂ. ನಾವು ಏನು ಮಾಡೋದು ಬೇಡ, ಒಂದು ಆರ ತರೋದು ಬೇಡ, ಯಾವುದೋ ಉಡುಗೊರೆ ತರೋದು ಬೇಡ, ಏನು ಬೇಡ. ಅಟ್ಲೀಸ್ಟ್ ವಾಟ್ಸಪ್ಪಲ್ಲಿ ಆದರೂ ಅಭಿನಂದನೆ ಸಲ್ಲಿಸಿದ್ರೆ ಸಾಕು ಅಂತ ನನ್ನ ಭಾವನೆ. ಅವ್ರಿಗೆ ಅದು ಸಹ ಮಾಡ್ತಾರೆ. ಅವ್ರಿಗೇನಂತಾರೆ ಯಾವ ಪ್ರಚಾರಗಳಿಲ್ಲ, ಯಾವುದೂ ಇಲ್ಲ. ಅವರು ಮತ್ತು ನಮ್ಮ ಬಲರಾಮಣ್ಣವರು ಆ ಪೇಸ್ಕೇಲ್ ವಿಚಾರದಲ್ಲಿ ಮಧ್ಯಾಹ್ನ ಊಟ ಇದ್ರೆ 4 ಗಂಟೆ 5 ಗಂಟೆ ಊಟ ಮಾಡಿಕೊಂಡು ಎಷ್ಟೊತ್ತು ರಾತ್ರಿ 12 ಗಂಟೆವರೆಗೂ ಮಿನಿಸ್ಟ್ರು ಮನೆ ಮುಂದೆ ಈ ಕೈ ಕಟ್ಕೊಂಡು ಡೈರೆಕ್ಟ್ರವರು, ಎಲ್ಲ ಕಂಪ್ನಿ ಡೈರೆಕ್ಟ್ರುಗಳು, ನಾವೊಬ್ಬ ಲೈನ್ಮನ್ ಸಹ ಈ ಥರ ಕೈ ಕಟ್ಕೊಂಡು ನಿಂತ್ಕೊಳಲ್ಲ. ಬಟ್ ಅವರು ಒಬ್ಬರು ದೊಡ್ಡ ಇವರಾಗಿ ಆ ಕೈ ಕಟ್ಕೊಂಡು ನಿಂತಿರೋದನ್ನೆಲ್ಲ ನಾನು ಕಣ್ಣಾರೆ ನೋಡಿದ್ದೀನಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸರ್, ಎರಡೇ ನಿಮಿಷ ಸರ್, ಎಲ್ಲ ಅಪರೂಪ ಮಾತಾಡೋಕೆ ಗೊತ್ತಿದ್ದೀರ ನನಗೆ ಅಂತ ಹೇಳ್ತಾ ನಾನು ಸಹ ಭಾಳಷ್ಟು ನೋಡಿದ್ದೀನಿ. ಅದರಲ್ಲೂ ಅವರ ಒಂದು ಚಾಕಚಕ್ಯತೆ ಯಾವ ರೀತಿ ಇದೆ ಅಂದರೆ, ಎಂಥವ್ರೇ ಆಗಲಿ, ಎಂಥ ಮಿನಿಸ್ಟ್ರು ಅಷ್ಟೇ ಪಕ್ಕದಲ್ಲಿ ಕೂರಿಸ್ಕೊಂಡು ಅಪ್ಪ ಕೈ ಹಿಡ್ಕೊಂಡು ಈ ಯಾವುದು ಸ್ಟ್ರೈಕ್ ಮಾಡಬೇಡ್ರಿ ಅಂತ ಕೈ ಹಿಡ್ಕೊಂಡು ಕೇಳಿರೋ ಉದಾಹರಣೆಗಳು ನಾವೆಲ್ಲ ಮೀಡಿಯಾದಲ್ಲಿ ಎಲ್ಲ ವಾಟ್ಸಪ್ಪಲ್ಲಿ ನೋಡಿರ್ತೀವಿ. ಅಂಥದ್ರಲ್ಲಿ ಅಂತೆಲ್ಲ ಕೆಲಸ ಮಾಡಿದರೆ ಅವ್ರಿಗೆ ಒಂದು ಸಣ್ಣ ಅಭಿನಂದನೆ ಸಲ್ಲಿಸ್ತಾ ಇಲ್ವಲ್ಲ ಅನ್ನೋದೇ ನಮಗೆ ಒಂದು ಬೇಜಾರಷ್ಟೇ. ನಾವು ಆದರೆ ಇನ್ನು ಮುಂದೆ ಜೋರಾದ ಚಪ್ಪಾಳೆ ಎತ್ತು ಒಂದು ಚಪ್ಪಾಳೆ ಹೋಗ್ಬಿಟ್ರೆ ನನಗಂತೂ ತೃಪ್ತಿ ಆಗ್ಬಿಡುತ್ತೆ ಅಂತ ಅನ್ಕೊಂತೀನಿ.